ಸಂಪೂರ್ಣವಾಗಿ ಕನ್ನಡ ಬಳಕೆ ಆಗಲಿಕ್ಕೆ ಬೇಕಾಗಿರೋ ಕ್ರಮವನ್ನ ಸರ್ಕಾರ ವಹಿಸಬೇಕಾಗಿದೆ. ಎಲ್ಲ ಒಂದ್ ಕಡೆ ಸರ್ಕಾರ ಈ ಕ್ರಮಗಳನ್ನು ವಹಿಸಲಿಕ್ಕೆ ವಿಫಲರಾಗಿದ್ದಾರೆ, ವಿಳಂಬ ಆಗಿರುವಂತಾಗ್ತಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಕನ್ನಡ ಪರ ಸಂಘಟನೆಗಳು ಇವತ್ತು ಒತ್ತಾಯವನ್ನ ಮಾಡಿದ್ದಾರೆ. ಆದ್ರೆ ಕಾನೂನನ್ನ ಕೈಗೆ ತಗೋಬಾರ್ದು, ಯಾರೇ ಆಗ್ಲಿ ಕಾನೂನನ್ನ ಕೈಗೆ ತಗೊಳ್ಳುವಂತದ್ದು ಆಗ್ಬಾರ್ದು. ಇವತ್ತು ಏನೇ ಒತ್ತಾಯಗಳಿದ್ರು, ಬೇಡಿಕೆಗಳಿದ್ರು ನಾವು ಸರ್ಕಾರದ ಮೇಲೆ ಒತ್ತಡ ತಂದು ಎಲ್ಲ ಕನ್ನಡ ಪರವಾದಂತ ಕಾರ್ಯಗಳನ್ನ ಮಾಡಿಸುವಂತದ್ದಾಗುತ್ತೆ. ಇವತ್ತೆಲ್ಲ ಒಂದ್ ಕಡೆ ಸರ್ಕಾರ ಎಲ್ಲ ಕೆಲಸದಲ್ಲೂ ಮೈ ಮರ್ತಿದೆ. ಅಭಿವೃದ್ಧಿ ವಿಚಾರದಲ್ಲಿ ಮೈ ಮರ್ತಿದ್ದಾರೆ, ಕನ್ನಡದ ಅಭಿವೃದ್ಧಿ ಕೆಲಸದಲ್ಲೂ ಸಂಪೂರ್ಣವಾಗಿ ಮೈ ಮರ್ತಿದ್ದಾರೆ. ಒಟ್ಟಾರೆ ಎಲ್ಲ ಕಡೆ ಮೈ ಮರ್ತಿರೋ ಕಾರಣ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆಗಳು ಮತ್ತು ಕನ್ನಡಕ್ಕೆ ಆದ್ಯತೆಯನ್ನ ಕೊಡೋದನ್ನ ಕೊಟ್ಟಿಲ್ಲ ಅನ್ನೋಂಥದ್ದನ್ನ ಇವಾಗ ಸಂಪೂರ್ಣವಾಗಿ ಏನು ಇವತ್ತು ವಿರೋಧಿಸುವಂಥದ್ದು, ಖಂಡಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಕನ್ನಡದ ಕೆಲಸಕ್ಕೆ ಭಾರತೀಯ ಜನತಾ ಪಾರ್ಟಿ ಏನೇ ಒಳ್ಳೆ ಕೆಲಸಗಳನ್ನ ಮಾಡೋದಿದ್ರೆ ಎಲ್ಲದಕ್ಕೂ ನಮ್ಮ ಸಂಪೂರ್ಣ ಮಾತೃಭಾಷೆಗೆ ಸಂಪೂರ್ಣ ಬೆಂಬಲ ಇದೆ. ನಮ್ಮ ದೇಶೀಯ ಭಾಷೆಗಳು ಬೆಳಿಬೇಕು ಅನ್ನೋಂಥದ್ದೇ ಭಾರತೀಯ ಜನತಾ ಪಾರ್ಟಿಯ ಬಹಳ ಸ್ಪಷ್ಟ ನಿಲುವು ಅಂತ ಹೇಳಕ್ ಇಷ್ಟಪಡ್ತೀನಿ. ಸಂಪೂರ್ಣವಾಗಿ ಕನ್ನಡ ಬಳಕೆ ಆಗಲಿಕ್ಕೆ ಬೇಕಾಗಿರೋ ಕ್ರಮವನ್ನ ಸರ್ಕಾರ ವಹಿಸಬೇಕಾಗಿದೆ. ಎಲ್ಲ ಒಂದ್ ಕಡೆ ಸರ್ಕಾರ ಈ ಕ್ರಮಗಳನ್ನು ವಹಿಸಲಿಕ್ಕೆ ವಿಫಲರಾಗಿದ್ದಾರೆ, ವಿಳಂಬ ಆಗಿರುವಂತಾಗ್ತಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಕನ್ನಡ ಪರ ಸಂಘಟನೆಗಳು ಇವತ್ತು ಒತ್ತಾಯವನ್ನ ಮಾಡಿದ್ದಾರೆ. ಆದ್ರೆ ಕಾನೂನನ್ನ ಕೈಗೆ ತಗೋಬಾರ್ದು, ಯಾರೇ ಆಗ್ಲಿ ಕಾನೂನನ್ನ ಕೈಗೆ ತಗೊಳ್ಳುವಂತದ್ದು ಆಗ್ಬಾರ್ದು. ಇವತ್ತು ಏನೇ ಒತ್ತಾಯಗಳಿದ್ರು, ಬೇಡಿಕೆಗಳಿದ್ರು ನಾವು ಸರ್ಕಾರದ ಮೇಲೆ ಒತ್ತಡ ತಂದು ಎಲ್ಲ ಕನ್ನಡ ಪರವಾದಂತ ಕಾರ್ಯಗಳನ್ನ ಮಾಡಿಸುವಂತದ್ದಾಗುತ್ತೆ. ಇವತ್ತೆಲ್ಲ ಒಂದ್ ಕಡೆ ಸರ್ಕಾರ ಎಲ್ಲ ಕೆಲಸದಲ್ಲೂ ಮೈ ಮರ್ತಿದೆ. ಅಭಿವೃದ್ಧಿ ವಿಚಾರದಲ್ಲಿ ಮೈ ಮರ್ತಿದ್ದಾರೆ, ಕನ್ನಡದ ಅಭಿವೃದ್ಧಿ ಕೆಲಸದಲ್ಲೂ ಸಂಪೂರ್ಣವಾಗಿ ಮೈ ಮರ್ತಿದ್ದಾರೆ. ಒಟ್ಟಾರೆ ಎಲ್ಲ ಕಡೆ ಮೈ ಮರ್ತಿರೋ ಕಾರಣ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆಗಳು ಮತ್ತು ಕನ್ನಡಕ್ಕೆ ಆದ್ಯತೆಯನ್ನ ಕೊಡೋದನ್ನ ಕೊಟ್ಟಿಲ್ಲ ಅನ್ನೋಂಥದ್ದನ್ನ ಇವಾಗ ಸಂಪೂರ್ಣವಾಗಿ ಏನು ಇವತ್ತು ವಿರೋಧಿಸುವಂಥದ್ದು, ಖಂಡಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಕನ್ನಡದ ಕೆಲಸಕ್ಕೆ ಭಾರತೀಯ ಜನತಾ ಪಾರ್ಟಿ ಏನೇ ಒಳ್ಳೆ ಕೆಲಸಗಳನ್ನ ಮಾಡೋದಿದ್ರೆ ಎಲ್ಲದಕ್ಕೂ ನಮ್ಮ ಸಂಪೂರ್ಣ ಮಾತೃಭಾಷೆಗೆ ಸಂಪೂರ್ಣ ಬೆಂಬಲ ಇದೆ. ನಮ್ಮ ದೇಶೀಯ ಭಾಷೆಗಳು ಬೆಳಿಬೇಕು ಅನ್ನೋಂಥದ್ದೇ ಭಾರತೀಯ ಜನತಾ ಪಾರ್ಟಿಯ ಬಹಳ ಸ್ಪಷ್ಟ ನಿಲುವು ಅಂತ ಹೇಳಕ್ ಇಷ್ಟಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.